ಜೈ ಶ್ರೀರಾಮ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನನ್ನ ರೂಟೀನ್ ಏನು ಅಂತಂದರೆ, ಆ್ಯಕ್ಚುಲಿ ನಾನು ಎದ್ದೇಳೋದೇ 3 o'clockಗೆ, 3 ಗಂಟೆಗೇ ಎದ್ದೇಳೋದು. 3 ಗಂಟೆಯಿಂದ ಹಿಡಿದು ಜಿಮ್ಗೆ ಹೋಗೋ ತನಕ ಏನೆಲ್ಲ ಕೆಲಸ ಮಾಡ್ತೀನಿ ಅಂತಂದರೆ, ಎದ್ದ ತಕ್ಷಣ ನಾನು ಮಾಡೋದು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಆಗಿದ ತಕ್ಷಣ ನಂದು ಪೂಜೆ ಮಾಡ್ಕೊತೀನಿ. ಪೂಜೆ ಮಾಡಿದ್ದಾದಮೇಲೆ ಧ್ಯಾನ 1 hour ಧ್ಯಾನ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಲೇಟ್ ಆಯಿತು ನಂದು. ಏನಾಯ್ತಪ್ಪ ಅಂತಂದರೆ, ಇವತ್ತು ನಂದು ರಾತ್ರಿ ಅಲಾರಾಮ್ ಇಡೋದು ಮರ್ತೋಯ್ತು ನನಗೆ. ಸ್ವಲ್ಪ ಲೇಟ್ ಮಲ್ಕೊಂಡೆ. ಯಾವಾಗಲೂ ನಾನು 8:30 9 o'clock ನಾನು ಮಲ್ಕೊಂಡ್ಬಿಡ್ತೀನಿ. ಅಂಥದ್ದು ಏನಾಯಿತು ಅಂತಂದರೆ, ಸ್ವಲ್ಪ ಭಾನು ಜೊತೆ ಪಿಜ್ಜಾ ಮಾಡೋಣ ಅಂತ ಹೇಳಿಬಿಟ್ಟು ಪಿಜ್ಜಾ ಮಾಡಿಕೊಂಡು ಹಾಗೆ ಚೂರು ಲೇಟಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಲೇಟಾಯಿತು. ಎಷ್ಟಾಯಿತು ಅಂತಂದರೆ 10:30 11 ಗಂಟೆ ಆಗ್ಬಿಡ್ತು. ಲೇಟ್ ಮಲ್ಕೊಂಡೆ. ನಾನು ಅಲಾರಾಮ್ ಇಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಲೇಟ್ ಮಲಗಿರುವಾಗ ನಾನು ಅಲಾರಾಮ್ ಇಟ್ಕೊತೀನಿ. ನಾನು ಲೇಟ್ ಮಲಗಿಲ್ಲ ಅಂತಂದರೆ ಅಲಾರಾಮ್ ಇಡಲ್ಲ. ಹಾಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ ಅಂತ ಮಲಗಿಬಿಟ್ಟೆ. ಎದ್ದೇಳ್ತೀನಿ. ನನಗೆ ಎಚ್ಚರ ಆಗಿದ ತಕ್ಷಣ 3:20. ನಾರ್ಮಲಿ ನನಗೆ 2:52 2:50ಗೆಲ್ಲ ಎಚ್ಚರ ಆಗೋದೆ. ಅಂಥದ್ದು ಒಂದು ಸ್ವಲ್ಪ ಲೇಟಾಗಿ ಎಚ್ಚರ ಆಯಿತು. ಎದ್ದು ಹೊರಗಡೆ ಕಿಟಕಿನಲ್ಲಿ ನೋಡ್ತೀನಿ. ಒಂಚೂರು ಏನೋ ನನಗೆ ಸೆನ್ಸ್ ಆಗ್ತಾಯಿತ್ತು, ಏನೋ ಬೆಳಕಾಗ್ಬಿಟ್ಟಿದೆ ಥರ. ಟೈಮ್ ಎದ್ದು ನೋಡ್ತೀನಿ 3:34 ಆಗಿಬಿಟ್ಟಿದೆ. ಏನಪ್ಪ ಮಾಡೋದು, ಇವತ್ತೆಲ್ಲ ಮಿಸ್ ಆಯ್ತಲ್ಲ ಅಂತ ಹೇಳಿ ಬೇಗ ರೆಡಿಯಾಗಿ ಬಂದು ಪೂಜೆ ಮಾಡಿಲ್ಲ. ಫಸ್ಟ್ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟೆ. ಧ್ಯಾನ ಆದಮೇಲೆ ಲೇಟಾಗಿ ಪೂಜೆ ಮಾಡಿದೆ. ಜಿಮ್ಗೆ ಹೋಗೋಕ್ಕೆ ಇವಾಗ ರೆಡಿಯಾಗಿದ್ದೀನಿ. ಹೆಂಗೂ ಸ್ಕೂಲ್ಸ್ ಎಲ್ಲ ಹಾಲಿಡೇಸ್ ಅಲ್ವಾ, ಪರವಾಗಿಲ್ಲ, ನಡೆಯುತ್ತೆ. 10 ಗಂಟೆ ತನಕ ನಾನು ವರ್ಕೌಟ್ ಮಾಡ್ಕೋಬೋದು. ಎದ್ದು ಹಾಗೆ ನಮ್ಮ ಭಾನು ಅವರೆಲ್ಲ ಹೋಗಿ ಜಿಮ್ ಓಪನ್ ಮಾಡ್ತಾರೆ, ತೊಂದರೆ ಇಲ್ಲ. ನಮ್ಮ ಗೋಪಿ, ನಮ್ಮ ಭಾನು ಎಲ್ಲನೂ ಜಿಮ್ ಓಪನ್ ಮಾಡಿದ್ದಾರೆ, ಹೋಗಿ ತೊಂದರೆ ಇಲ್ಲ. ಈಗ ಬರ್ತಾರೆ ಮತ್ತು ನನ್ನನ್ನು ಕರ್ಕೊಂಡು ಹೋಗೋಕ್ಕೂ ಮೊದಲು ನಾನು ಮನೆಯಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂತ. ಮತ್ತು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು. ಏನಪ್ಪ ಅಂತಂದರೆ, ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಹೇಳಿಬಿಟ್ಟು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ತಪ್ಪೇನಿಲ್ವಲ್ಲ? ಹೌದಾ ಇಲ್ವಾ? ನಮ್ಮ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲೇ ಆಗ್ಬೋದು. ಹಾಗಂತೇಳ್ಬಿಟ್ಟು ಇಡೀ ಫ್ಯಾಮಿಲಿನೆಲ್ಲ ತೋರಿಸ್ತೀವಿ, ಆಸ್ತಿ ಪಾಸ್ತಿ ತೋರಿಸ್ತೀವಿ ಅಂತ ಅಂದ್ಕೋಬೇಡಿ. ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದು ತಪ್ಪೇನಿಲ್ಲ. ಅದಕ್ಕೆ ಕಾಮೆಂಟ್ಸ್ ಹಾಕ್ತಾರೆ ಕೆಲವರು, ನಾನ್ಸೆನ್ಸ್ ಅಂತ. ನಾನ್ಸೆನ್ಸ್ ಏನು ಬಂತು? ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ನಾನ್ಸೆನ್ಸ್ ಯಾಕಾಗುತ್ತೆ? ಕೆಲ್ಸಕ್ಕೆ ಬಾರದೇ ಇರೋದು ಅಂತ ಕೆಲವ್ರು ಹಾಕಿದ್ದಾರೆ. ಯಾಕೆ ಅದು ಹೇಗೆ ಕೆಲ್ಸಕ್ಕೆ ಬಾರದೇ ಇರೋದು? ಒಂದು. ಆಮೇಲೆ ಇನ್ನೊಬ್ಬರು, ಇದೆಲ್ಲ ಬೇಕಾ? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಹೇಳಬೇಕು ಅನ್ನಿಸ್ತು, ಹೇಳ್ಕೊಂಡಿದ್ದೀನಿ. ನೋಡೋವ್ರಿಗೂ ಇಷ್ಟ ಇದ್ದರೆ ನೋಡ್ತಾರೆ, ನೋಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಹೆಂಗಿದ್ರು ನೋಡಲ್ಲ ಅಲ್ವಾ? ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕೆ ಅಂತಂದರೆ, ನನ್ನ ವೀಡಿಯೋಸ್ ಓಡ್ತಾ ಇಲ್ಲ. ಓಡೋ ತನಕ ಇಷ್ಟೇ ನಾನು ಮಾಡೋದು, ಇಷ್ಟೇ ನಾನು ಹಾಕೋದು. ಫುಲ್ಲು ವ್ಲಾಗ್ ಮಾಡ್ತೀನಿ, ಯಾವಾಗ ಓಡುತ್ತೋ ಆವಾಗ ಮಾಡ್ತೀನಿ. ಬಾಯ್.